ನಮಸ್ಕಾರ ಎಲ್ಲರಿಗೂ ಟ್ವಿನ್ಸ್ ಪುಣೆ ಬ್ಲಾಗ್ಗೆ ಸ್ವಾಗತ. ನಿಮ್ಮ ಜೊತೆ ತುಂಬ ಖುಷಿಯಿಂದ ವೆರೈಟಿಯಲ್ಲಿ ಮೋದಕ ಸಿರೀಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸಂಭ್ರಮದಿಂದ ಆಚರಿಸುವ ಹಬ್ಬಗಳಲ್ಲಿ ಗಣೇಶೋತ್ಸವ ಕೂಡ ಒಂದು. ಇನ್ನೇನು ಗಣೇಶನ ಹಬ್ಬದ ಆಚರಣೆ ನಮ್ಮ ದೇಶಾದ್ಯಂತ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ ಮತ್ತು ಆಲ್ರೆಡಿ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ. ಅದಕ್ಕಾಗಿ ಗಣೇಶನಿಗೆ ನಮಿಸುತ್ತಾ ಅವನ ಆಶೀರ್ವಾದ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರ ಮೇಲೆ ಅಂತ ಆಶಿಸುತ್ತಾ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಗಣಪತಿಗೆ ಪ್ರಿಯವಾದ ಮೋದಕ. ನಾನು ಮಾಡ್ತಾ ಇರೋದು ಡ್ರೈ ಫ್ರೂಟ್ಸ್ ಮೋದಕ. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಡ್ರೈ ಫ್ರೂಟ್ಸ್ನಲ್ಲಿ ತುಂಬ ವೆರೈಟಿ ಇದೆ. ಹಾಗಾಗಿ ನಾನು ಮಾರ್ಕೆಟ್ನಲ್ಲಿ ನನಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದೇನೆ. ಇಲ್ಲಿ ನಾನು 250 ಗ್ರಾಮ್ಸ್ದಷ್ಟು ಮಿಕ್ಸ್ಡ್ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಆಲ್ಮಂಡ್ಸ್ ಇದೆ, ಸನ್ಫ್ಲವರ್ ಇದೆ, ವಾಟರ್ ಮೆಲನ್ ಸೀಡ್ಸ್ ಇದೆ, ಗೋಡಂಬಿ, ಕಿಸ್ಮಿಸ್, ಪಿಸ್ತಾ, ಚೆರಿ ಎಲ್ಲನೂ ಇದೆ. ಸೊ ನೀವು ಸೆಲೆಕ್ಟ್ ಮಾಡಿ ತೊಗೋಬೋದು ಅಥವಾ ಇಲ್ಲಾಂದರೆ ಸಪ್ರೇಟ್ ಪ್ಯಾಕೆಟ್ನಲ್ಲಿ ಒಂದೊಂದು ತೊಗೊಂಡು ಬರ್ಬೋದು. ಅದ್ರ ಜೊತೆಗೆ 10ರಿಂದ 12 ಡೇಟ್ಸ್ ಯೂಸ್ ಮಾಡೀನಿ, ಅಂದರೆ ಖಜೂರಿ ಮತ್ತು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಡೇಟ್ಸನ್ನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಆಮೇಲೆ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಕಡಾಯಿ ಇಟ್ಟು ಅದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಆಕಳ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ದಷ್ಟು. ಅದು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ನಾನು 250 ಗ್ರಾಮ್ಸಷ್ಟು ಮಿಕ್ಸ್ಡ್ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ಅರೋಮಾ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಜಸ್ಟ್ ಅದು ಸೀದೋಗಬಾರ್ದು, ಅಷ್ಟು ಚೆನ್ನಾಗಿ ನೀಟಾಗಿ ನಾವು ಕೈ ಆಡಿಸ್ಬೇಕು. ಆಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ಲಡ್ಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಜೊತೆಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಮೋದಕ ಅಂತ ಹೇಳ್ಬೋದು. ಆಮೇಲೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಇದರಲ್ಲಿ ನೀವು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಶೇಂಗಾ ಇರ್ಬೋದು, ಓಟ್ಸನ್ನು ಪುಡಿ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ಇದು ಮಾಡಿದ್ದು ತುಂಬ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಅದು ಡ್ರೈ ಫ್ರೂಟ್ಸನ್ನು ನಾನು ಕೋರ್ಸಾಗಿ ಪೌಡ್ರ್ ಮಾಡ್ತಾ ಇದ್ದೀನಿ. ತರಿಯಾಗಿ ಇರಬೇಕು, ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ಅದೇ ಸೇಮ್ ಕಡಾಯಿಗೆ ನಾನು ಮತ್ತೆ 1 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಕಟ್ ಮಾಡಿಟ್ಕೊಂಡಂಥ 10ರಿಂದ 12 ಖಜೂರವನ್ನು ಹಾಕಿ ಸಾಫ್ಟ್ ಆಗೋವರೆಗೆ ಕೈ ಆಡಿಸ್ಕೊತಾ ಇರಬೇಕಾಗುತ್ತೆ. ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ತುಂಬ ಫಾಸ್ಟಾಗಿ ಸಾಫ್ಟ್ ಆಗುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಸಾಫ್ಟ್ ಆಗಿದೆ. ಇದನ್ನು ನಾವು ಮಿಕ್ಸರ್ ಜಾರಲ್ಲಿ ಹಾಕಿ ಸಾಫ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಕಟ್ ಮಾಡ್ಕೊಂಡು ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿದರೆ ಅದರದ್ದು ಅರೋಮಾನು ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಮಿಕ್ಸ್ ಮಾಡುವ ಅಥವಾ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಒಂದಕ್ಕೊಂದು ಮಿಕ್ಸ್ ಚೆನ್ನಾಗಾದರೆ ಸಾಕು. ಆಮೇಲೆ ಅದನ್ನು ನಾನು ಒಂದು ಪ್ಲೇಟ್ನಲ್ಲಿ ಹಾಕಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಉಂಡೆ ಕಟ್ಟಿ ಅದನ್ನು ಮೋದಕ ಶೇಪ್ ತರುವುದಕ್ಕೆ ಸ್ವಲ್ಪ ತಣ್ಣಗಾಗಬೇಕು. ಜಸ್ಟ್ ಉಗುರು ಬೆಚ್ಚಿನಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಆಮೇಲೆ ಅದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಂಥ 2 ಟೇಬಲ್ ಸ್ಪೂನ್ದಷ್ಟು ಬಿಳಿ ಎಳ್ಳು ಮತ್ತು 1 ಟೀ ಸ್ಪೂನ್ದಷ್ಟು ಏಲಕ್ಕಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ, ಫ್ಲೇವರು ತುಂಬ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಇವಾಗ ನಾನು ಒಂದು ಚಿಕ್ಕದಾದ ಉಂಡೆಯನ್ನು ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಕೈಯೊಳಗೆ, ಅದು ಬಿಡಬಾರ್ದು. ಆಲ್ರೆಡಿ ಅದು ಸಾಫ್ಟ್ ಆಗಿರೋದರಿಂದ ಬಿಟ್ಕೊಳ್ಳೋದಿಲ್ಲ. ಆಮೇಲೆ 2 ಕೈಗಳ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಬ್ರೇಕ್ ಬರಬಾರ್ದು ಅಥವಾ ಯಾವುದೇ ಥರದ ಬಿರುಕುಗಳು ಬರಬಾರ್ದು ಅಂತ ಅಷ್ಟೇ. ನೋಡ್ಬೋದು ಈ ಥರ ಬಾಲು ರೆಡಿಯಾಗಿದೆ. ಇವಾಗ ಅದಕ್ಕೆ ಮೋದಕ ಶೇಪನ್ನು ಕೊಡೋಣ. ನೋಡ್ಬೋದು ಮೇಲ್ಗಡೆಯಿಂದ ಈ ಥರ ಪ್ರೆಸ್ ಮಾಡಿ ಮೇಲೆ ಎಳಿತಾ ಇದ್ದೀನಿ. ಇದರಿಂದ ಕೋನ್ ಶೇಪ್ ನನಗೆ ನಮ್ಮದು ಮೋದಕ ರೆಡಿಯಾಗುತ್ತೆ. ಮೇಲ್ಗಡೆ ಭಾಗದನ್ನು ಅಷ್ಟೇ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡ್ಬೋದು ಈ ಥರ ಬಂದಿದೆ. ಮತ್ತು ಕೆಳಗಡೆ ನಾವು ರೋಲ್ ಮಾಡ್ಕೋತಾ ಹೋಗ್ಬೋದು, ಜಸ್ಟ್ ಶೇಪ್ ಮಾಡೋದಕ್ಕೆ ಅಷ್ಟೇ. ಮೇಲೆ ಈ ಥರ ಕೋನ್ ಶೇಪ್ ಮಾಡಿದರೆ ಸಾಕಾಗುತ್ತೆ. ತುಂಬ ಈಸಿಯಾಗಿದೆ. ನಮಗೆ ಮೋಲ್ಡೇ ಬೇಕು ಅಂತ ಏನೂ ಇಲ್ಲ. ನೋಡ್ಬೋದು ಇಲ್ಲಿ ಈ ಥರ ಇದೆ. ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತಂಥೇಳಿ ಫೋರ್ಕ್ ಸಹಾಯದಿಂದ ನಾನು ಲೈನನ್ನು ಹಾಕ್ತಾ ಇದ್ದೀನಿ, ಗೆರೆಗಳನ್ನು ಹಾಕ್ತಾ ಇದ್ದೀನಿ. ಸೇಮ್ ಮೋಲ್ಡ್ ಥರನೇ ನಾವು ಮೋದಕವನ್ನು ಕೈಯಿಂದಲೇ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಜೊತೆ. ತುಂಬ ನೀಟಾಗಿ ಬಂದಿದೆ. ಜಸ್ಟ್ ನಮ್ಮದು ಬಾಲ್ ಸೈಜು ಒಂದೇ ಥರ ನಾವು ಉಂಡೆಗಳನ್ನು ಮಾಡಿಕೊಂಡು ಈ ಥರ ಶೇಪನ್ನು ಕೊಡ್ಬೋದು. ಆಮೇಲೆ ಮೇಲಿಂದ ತೆಳಗೆ ಸ್ವಲ್ಪ
ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದರೆ ನಮ್ಮದು ಪರ್ಫೆಕ್ಟ್ ಆದ ಮೋದಕ ಶೇಪ್ ಬರುತ್ತೆ. ನೋಡ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಕೈಯಿಂದಲೇ ಆರಾಮಾಗಿ ನಾವು ಮೋದಕವನ್ನು ರೆಡಿ ಮಾಡ್ಬೋದು. ಸೈಜಲ್ಲಿ ನೀವು ದೊಡ್ಡದು ಚಿಕ್ಕದುಗಳನ್ನು ಮಾಡ್ಕೋಬಹುದು. ಆದರೆ ಪರ್ಫೆಕ್ಟ್ ಮೀಡಿಯಮ್ ಸೈಜಲ್ಲಿ ಮೋದಕಗಳನ್ನು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇನ್ನೇಕೆ ತಡ, ನೀವು ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಮೋದಕವನ್ನು ಮಾಡಿ ಗಣಪತಿಗೆ ನೈವೇದ್ಯವಾಗಿ ಇಡಬಹುದು. ಇನ್ನೇನು ಗಣೇಶನ ಆಗಮನಕ್ಕೆ ಕೌಂಟೌನ್ ಶುರುವಾಗಿದೆ. ಶ್ರದ್ಧೆ ಭಕ್ತಿ ಭಾವದಿಂದ ಆಚರಿಸೋಣ. ನಮ್ಮ ಮೋದಕ ಸಿರೀಸ್ನ 3ನೇ ರೆಸಿಪಿ ಬಂದು ಬೇಸನ್ ಡ್ರೈ ಫ್ರೂಟ್ಸ್ ಮೋದಕ. ಶೀಘ್ರದಲ್ಲಿ ನಿಮ್ಮ ಮುಂದೆ ಬರಲಿದೆ, ಕಾಯ್ತಾ ಇರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಮತ್ತು ನಿಮಗೆ ನ್ಯೂ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.